Hello children, let's begin today's lesson from 6th standard Social, Civics, Political Life, Chapter 5, Panchayati Raj. So what happens after people elect their representatives? How are decisions made? Let's look at how this takes place in the rural areas. Rural area ಅಂದರೆ ರಿಮೋಟ್ ಏರಿಯಾ ಅಂದರೆ ಹಳ್ಳಿಗಳಲ್ಲಿ ವಿಲೇಜ್ಗಳಲ್ಲಿ ಹೇಗೆ ಅವರು ಅವರ ಡಿಸಿಷನ್ಸ್ ತಗೋತಾರೆ. ವಾಟ್ ಹ್ಯಾಪನ್ಸ್ ದೇರ್? We look at the Gram Sabha, which is a meeting where the people directly participate and seek answers from their elective representative. ಅಂದರೆ ಹಳ್ಳಿಗಳಲ್ಲಿ ಏನಾಗ್ತದೆ, ಅವರು ಡೈರೆಕ್ಟ್ಲಿ ಪೀಪಲಿಗೆ ಅಲ್ಲೇನು ಮೀಟಿಂಗ್ ನಡೀತದೆ ಅಲ್ಲಿ ದೇ ಪಾರ್ಟಿಸಿಪೇಟ್ ಡೈರೆಕ್ಟ್ಲಿ ಆ್ಯಂಡ್ ದೇ ಸೀಕ್ ದೇರ್ ಆನ್ಸರ್ಸ್ ಫ್ರಮ್ ದೇರ್ ಎಲೆಕ್ಟಿವ್ ರಿಪ್ರೆಸೆಂಟೇಟಿವ್. ಯಾರು ಎಲೆಕ್ಟ್ ಆಗಿದ್ದಾರೆ ರಿಪ್ರೆಸೆಂಟೇಟಿವ್ ಅವರಿಗೆ ಅವ್ರದ್ದು ಆನ್ಸರ್, ಇವ್ರಿಗೇನು ಬೇಕು ಆ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಕೇಳಿಕೊಂಡು ಅಲ್ಲೇ ಕ್ಲಿಯರ್ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ದಟ್ ಈಸ್ ಮೀಟಿಂಗ್ ವಿಚ್ ಈಸ್ ಹೆಲ್ಡ್ ದೇರ್ ಆ್ಯಂಡ್ ದಟ್ ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್. ಸಿನ್ಸ್ ಆಕ್ಸಿಡೆಂಟ್ ಟೈಮ್ಸ್ ಇಂಡಿಯಾ has always had a well-developed system of local administration at rural levels. ಇಂಡಿಯಾದಲ್ಲಿ ಈ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ವೆಲ್ ಡೆವಲಪ್ಡ್ ಆಗಿದೆ ಇನ್ ದ ರೂರಲ್ ಏರಿಯಾಸ್. ದಿಸ್ ವಾಸ್ ರೂಟೆಡ್ ಥ್ರೂ ದ ಇನ್ಸ್ಟಿಟ್ಯೂಷನ್ ಆಫ್ ಪಂಚಾಯಿತಿ ರಾಜ್ ಅಟ್ ದ ರೂರಲ್ ಆ್ಯಂಡ್ ವಿಲೇಜ್ ಲೆವೆಲ್. ಅಲ್ಲಿ ಅವ್ರದ್ದು ಪಂಚಾಯಿತಿ ರಾಜ್ ಇರ್ತದೆ. ಅವರಲ್ಲಿ ಡೈರೆಕ್ಟಾಗಿ ತನ್ನ ಏನು ಪ್ರಾಬ್ಲಮ್ಸ್ ಇದೆ ಏನಿದೆ ಆ ಮೀಟಿಂಗ್ ಹೆಲ್ಡ್ ಮಾಡಿದ ಕೂಡಲೇ ಅವರಲ್ಲಿ ಅವ್ರ ತೊಂದರೆನ ಹೇಳ್ಕೋಬೋದಾಗಿರ್ತದೆ. ಅಂದರೆ ರಿಲೇಟೆಡ್ ಟು ವಿಲೇಜ್. ಲಿಟ್ರಲಿ ಪಂಚಾಯತ್ ಮೀನ್ಸ್ ಕಮಿಟಿ ಆಫ್ 5 people. ಆ್ಯಕ್ಚುಲಿ ಪಂಚಾಯತ್ ಅಂದರೆ ಇಟ್ ಈಸ್ ಎ ಕಮಿಟಿ ಆಫ್ 5 people. 5 ಜನರದ್ದು ಹೇಳ್ತಾರಲ್ಲ, ಪಂಚ್ ಅಂತ ಹೇಳ್ತಾರಲ್ಲ, ಹಂಗೆ 5 ಕಮಿಟಿ ಆಫ್ 5 people. ಟಿಲ್ 1993 ದ ಇನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಆ್ಯಸ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಫಸ್ಟ್ ಇದು 1993 ಆ ಟೈಮಿಗೆ ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್. ಸಿನ್ಸ್ 1993 the 73rd constitutional amendment gave panchayat a legal status and has made it mandatory to the state to hold the election after every 5 years. ಇವರಿಗೂ ಏನಾಗುತ್ತೆ 5 yearsಗೆ ಇಲೆಕ್ಷನ್ ಮಾಡೋದು ಮ್ಯಾಂಡೇಟರಿ ಮಾಡಿತ್ತು ಸ್ಟೇಟ್ ಗೌರ್ಮೆಂಟ್. So if you look into the Panchayati Raj in India at present, Panchayati Raj consists of 3 levels. It consists of 3 levels. Which are those 3 levels? Gram Sabha, which elects Gram Panchayat at village level. Gram Sabha ankondu bandide. Next Panchayati Samiti at the block level. Next Jilla Parishad at district level. So Panchayati Raj in India has consist of 3 levels. 3 level ಇದೆ. ಒಂದು ಗ್ರಾಮ ಸಭಾ, ಇನ್ನೊಂದು ಪಂಚಾಯಿತಿ ಸಮಿತಿ, ಇನ್ನೊಂದು ಜಿಲ್ಲಾ ಪರಿಷತ್. ಈಗ ಒಂದೊಂದೊಂದು ನೋಡೋಣ. ಗ್ರಾಮ ಸಭಾದಲ್ಲಿ ಏನಿರುತ್ತೆ ಅಂತ. ಇಟ್ ಈಸ್ ಆರ್ಗನೈಸ್ಡ್ ಇನ್ ಗ್ರಾಮ ಸಭಾ. ಇಟ್ ಈಸ್ ಆರ್ಗನೈಸ್ಡ್ ಇನ್ ವಿಲೇಜ್ ಲೆವೆಲ್. ವಿಲೇಜ್ ಲೆವೆಲಲ್ಲಿ ಆರ್ಗನೈಸ್ ಆಗುತ್ತೆ ಗ್ರಾಮ ಸಭಾ. ಗ್ರಾಮ ಸಭಾ ಕನ್ಸಿಸ್ಟ್ ಆಫ್ all the citizens above 18 years. Gram Sabha consists of the citizens above 18 years. The functions of Gram Sabha are to elect Gram Panchayat Pradhan and to make the budget by reviewing progress in the village. ಒಬ್ಬರು ಯಾರಿಗಾದರೂ ಒಂದು ನಾಯಕನಾಗಿ ಮಾಡೋದು, ಆನಂತರ ಆ ವಿಲೇಜಿನ ಪ್ರೋಗ್ರೆಸ್ಸಿಗೆ ಏನೇನು ಮಾಡಬೇಕು ಅದೆಲ್ಲ ರಿವ್ಯೂ ಮಾಡೋದು. ಇದು ಗ್ರಾಮ ಸಭಾದಾಗಿರ್ತದೆ. ಏನು? ಇಟ್ ಈಸ್ ಆರ್ಗನೈಸ್ಡ್ ಇನ್ ವಿಲೇಜ್. ಗ್ರಾಮ ಸಭಾ ಇಸ್ ಕನ್ಸಿಡರ್ ಆಫ್ ಅಬೌವ್ 18 years ಅಲ್ಲಿ ಆಗಿರ್ತಾರೆ ಆ ಸಿಟಿಸನ್ಸ್. ಆ್ಯಂಡ್ ದ ಫಂಕ್ಷನ್ ಆಫ್ ದ ಗ್ರಾಮ ಸಭಾ ಇಸ್ ಟು ಇಲೆಕ್ಟ್ ಇನ್ ದಿ ಗ್ರಾಮ ಪಂಚಾಯತಲ್ಲಿ ಮಾಡಿ ಅಲ್ಲಿಗೊಬ್ಬರು ಪ್ರಧಾನ ಅಂತ ಇಂಪಾರ್ಟೆಂಟ್ ಒಂದು ಪರ್ಸನಿಗೆ ಇಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಏನು ಮಾಡ್ತದೆ ಅವ್ರದ್ದು ಬಜೆಟ್ ಇರಲಿ, ಆನಂತರ ಏನಾದರೂ ಪ್ರೋಗ್ರೆಸ್ ಮಾಡೋದಿದೆ ಅದೆಲ್ಲ ಡಿಸ್ಕಸ್ ಆಗಿರ್ತದೆ. ಸೊ ಇದು ದಿಸ್ ಈಸ್ ದ ವರ್ಕ್ ಆಫ್ ದಿ ಗ್ರಾಮ ಸಭಾ. And let us see now Gram Panchayat at village level. ಈಗ Gram Panchayat in the village level ಅಂತ. Gram Panchayat is elected by Gram Sabha. ಈಗ ಇದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಈ ಗ್ರಾಮ ಸಭಾ ಏನಾಗುತ್ತೆ 18 ಎಬವ್ ಇರ್ತಾರಲ್ಲ ಅವ್ರು ಇದು ಮಾಡಿರ್ತಾರೆ. ಈಗ ಗ್ರಾಮ ಸಭಾದ ಮೆಂಬರ್ಸ್ ಇರ್ತಾರಲ್ಲ ಅವರು ಗ್ರಾಮ ಪಂಚಾಯತಿಂದು ಇದು ಮಾಡಿರ್ತಾರೆ, ಇಲೆಕ್ಟ್ ಮಾಡಿರ್ತಾರೆ. ಇಟ್ ಹ್ಯಾಸ್ ಸೀಟ್ಸ್ ರಿಸರ್ವ್ಡ್ ಫಾರ್ SC ಆ್ಯಂಡ್ ST ಅಂದರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸಿಗೆ ಸೀಟ್ ರಿಸರ್ವ್ ಮಾಡಿರ್ತಾರೆ. ಆ್ಯಂಡ್ 33% ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ದಿ ವುಮನ್. ಎಲ್ಲಿ
ಗ್ರಾಮ ಪಂಚಾಯತಲ್ಲಿ. It is elected by Gram Sabha and it is reserved, the seats are reserved for SC and ST and 33% of seats reserved for the women. Next, Gram Panchayat performs the public welfare activities, look after the health and education and records death and birth in the states. ಗ್ರಾಮ ಪಂಚಾಯತಲ್ಲಿಗೆ ಏನಾದರೂ ನಮಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅಥವಾ ಡೆತ್ ಸರ್ಟಿಫಿಕೇಟ್ ಬೇಕು ಅಥವಾ ಏನಾದರೂ ಇದ್ದರೆ ನಾವೇನು ಮಾಡ್ತೀವಿ, ಗ್ರಾಮ ಪಂಚಾಯತಿಗೆ ಹೋಗಿ ತೊಗೊಂಬರ್ಬೇಕು ಅಂತ ಹೇಳ್ತೀವಿ, ಹೌದಾ? ಸೊ ಇಟ್ ಲುಕ್ ಇನ್ ಟು ದಟ್ ವೆಲ್ಫೇರ್ ಆ್ಯಕ್ಟಿವಿಟೀಸ್, ಲುಕ್ ಆಫ್ ದ ಹೆಲ್ತ್ ಇಶ್ಯೂಸ್ ಇಂದ ಏನಾದರೂ ಇದೆ ಅಂದರೆ ಎಜುಕೇಷನ್, ಆನಂತರ ರೆಕಾರ್ಡ್ಸ್ ಆಫ್ ಬರ್ತ್ ಆ್ಯಂಡ್ ಡೆತ್, ಇದೆಲ್ಲ ಗ್ರಾಮ ಪಂಚಾಯತ್ ನೋಡ್ಕೋತೆ. ನೆಕ್ಸ್ಟ್, ಪಂಚಾಯತಿ ಸಮಿತಿ ಅಟ್ ಬ್ಲಾಕ್ ಲೆವೆಲ್ ಏನು ಮಾಡುತ್ತೆ ನೋಡೋಣ. So, Panchayati Samiti at block level, all the problems of the village cannot be solved at a local level. ಏನೇನು ಪ್ರಾಬ್ಲಮ್ಸ್ ಇದೆ ವಿಲೇಜಲ್ಲಿ ಆ ಲೋಕಲ್ ಲೆವೆಲಿಗೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಟು ಎಕ್ಸಾಮಿನ್ ದ ವರ್ಕಿಂಗ್ ಆಫ್ ಗ್ರಾಮ ಪಂಚಾಯತ್, ದೇರ್ ಈಸ್ ಅ ಪ್ರೊವಿಷನ್ ಆಫ್ ಪಂಚಾಯತ್ ಸಮಿತಿ ಅಟ್ ಅ ಬ್ಲಾಕ್ ಲೆವೆಲ್. ಒಂದು ಏನು ಮಾಡಿರ್ತಾರೆ, ಪ್ರೊವಿಷನ್ ಇದೆ ಪಂಚಾಯತಿ ಸಮಿತಿದಲ್ಲಿ ಒಂದು ಬ್ಲಾಕ್ ಲೆವೆಲಲ್ಲಿ ಈ ಗ್ರಾಮ ಪಂಚಾಯತಲ್ಲಿ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗದೆ ಇರೋದು ಎಕ್ಸಾಮಿನ್ ಮಾಡೋಕ್ಕೆ. ಅದು ಯಾವುದ್ಯಾವುದು? ಇಟ್ ಇನ್ಕ್ಲೂಡ್ಸ್ ದಿ ಸರ್ಪಂಚ್ ಆಫ್ ವಿಲೇಜ್ ಪಂಚಾಯತ್ಸ್, ಚೇರ್ಮನ್ ಆಫ್ ದಿ ಟೌನ್ ಏರಿಯಾ ಕಮಿಟಿ, BDO members of Jilla Parishad from the block and all areas of the MPs and MLAs and representatives of SC and ST and women. ಇದೆಲ್ಲ ಇನ್ಕ್ಲೂಡ್ ಆಗಿರ್ತದೆ. The functions of Panchayati Samiti are to look after the health matters and literacy. ಹೆಲ್ತ್ ಮ್ಯಾಟರ್ಸ್, ಹೆಲ್ತ್ ಇಶ್ಯೂಸ್ ಏನಾದರೂ ಬಂದ ಕೂಡಲೇ ಅಥವಾ ಲಿಟ್ರಸಿ ಏನಾದರೂ ಇದ್ದರೆ ಇದನ್ನೆಲ್ಲ ಈ ಪಂಚಾಯತಿ ಸಮಿತಿ ಅಟ್ ಬ್ಲಾಕ್ ಲೆವೆಲಲ್ಲಿ ಈ MLAs, MPs, ಆನಂತರ SC STದು ರಿಪ್ರೆಸೆಂಟೇಟಿವ್ಸ್, BDOs ಈ ಹೆಡ್ ಎಲ್ಲ ನೋಡಿಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇಟ್ ಕಮ್ಸ್ ಟು ದಿ ಪರಿಷತ್, ಜಿಲ್ಲಾ ಪರಿಷತ್ ಆಟ್ ಡಿಸ್ಟಿಕ್ ಲೆವೆಲ್. ಈಗ ಜಿಲ್ಲಾ ಪರಿಷತ್ ಅಟ್ ಡಿಸ್ಟಿಕ್ ಲೆವೆಲ್ ಏನಾಗುತ್ತೆ, ಜಿಲ್ಲಾ ಪರಿಷತ್ ಈಸ್ ಆಟ್ ಹೈಯರ್ ಲೆವೆಲ್, ಹೈಯೆಸ್ಟ್ ಲೆವೆಲಲ್ಲಿ ಇರ್ತದೆ. ಇಟ್ ಕನ್ಸಿಸ್ಟ್ ಆಫ್ ದಿ ಚೇರ್ಮನ್ ಆಫ್ ದಿ ಬ್ಲಾಕ್ ಆಫ್ ಸಮಿಟೀಸ್ ಆ್ಯಂಡ್ ದಿ MPs ಆ್ಯಂಡ್ ದಿ MLAs ಆಫ್ ದ ಆ್ಯಂಡ್ ದ 5 ರಿಪ್ರೆಸೆಂಟೇಟಿವ್ ಆಫ್ ಈಚ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ 1 ರಿಪ್ರೆಸೆಂಟೇಟಿವ್ ಈಚ್ ಆಫ್ ರಿಜಿಸ್ಟರ್ಡ್ ಸೋಷಿಯಲ್ ರಿಫಾರ್ಮ್ ಕಮಿಟೀಸ್. ಇಟ್ ಕೋಆರ್ಡಿನೇಟ್ಸ್ ದಿ ಫಂಕ್ಷನಿಂಗ್ ಆಫ್ ದಿ ಬ್ಲಾಕ್ ಸಮಿಟೀಸ್. ಬ್ಲಾಕ್ ಸಮಿತಿಗಳು ಏನೇನು ಮಾಡಿದ್ರೆ, ಜಿಲ್ಲಾ ಸಮಿತಿಗಳು ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡುತ್ತೆ. ಏನಾಗುತ್ತೆ, ವಿದಿನ್ ದ ಗೈಡ್ಲೈನ್ಸ್ ಗಿವನ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಈಚ್ ಸ್ಟೇಟ್ ಆಫ್ ದ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲಾಸ್ ವಿತ್ ರಿಗಾರ್ಡ್ ಟು ದ ಪಂಚಾಯತ್ಸ್. ದಿಸ್ ಐಡಿಯಾ ಈಸ್ ಟು ಪ್ರೊವೈಡ್ more and more space for the people and to participate in the raise their voices. ಅಂದರೆ ಒಂದೊಂದು ಲೆವೆಲ್ ಇರ್ತದೆ, ಆ ಲೆವೆಲ್ ಪ್ರಕಾರ ಇವ್ರೇನು ಮಾಡ್ತಾ ಇರ್ತಾರೆ, ಕೆಲಸಗಳು ಮಾಡ್ತಾ ಇದ್ದಾರೆ. ಪಂಚಾಯತಿ ರಾಜ್, ಅನಂತರ ಗ್ರಾಮ ಸಭಾ, ಗ್ರಾಮ ಪಂಚಾಯತಿ ಅಟ್ ವಿಲೇಜ್ ಲೆವೆಲಲ್ಲಿ ಏನಾಗುತ್ತೆ, ಪಂಚಾಯತ್ ಸಮಿತಿ ಅಟ್ ಬ್ಲಾಕ್ ಲೆವೆಲ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಜಿಲ್ಲಾ ಪರಿಷತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. Thank you children.